ಚೆನ್ನಾಗಿದೆ ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ. बहुत अच्छा. ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕು. ಯಾಕೆ ಅಂತಂದರೆ ಇವತ್ತಿನ ಸನ್ನಿವೇಶ ಮಕ್ಕಳು ತಂದೆ ಒಂದು ಪ್ರೀತಿ ಹೇಗಿರುತ್ತೆ, ಏನೇ ಆದರೂ ಕೂಡ ತಂದೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಈ ಪಿಕ್ಚರಲ್ಲಿ ಭಾಳಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಈ ಸಿನಿಮಾ ನೋಡಿದರೆ ಎಂಥವ್ರಿಗೂ ಕೂಡ ಹಳು ಬರುತ್ತೆ. ಯಾಕೆ ಅಂತಂದರೆ ನೈಜವಾಗಿರ್ತಕ್ಕಂಥ ಚಿತ್ರ ಇದು. ಬಹಳ ಚೆನ್ನಾಗಿದೆ ಅಂದರೆ ಎಷ್ಟು ಹೇಳ್ತಿದ್ದು. ಹಾಗೆ ಆ ಮಕ್ಕಳು ಪಾತ್ರ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅಪ್ಪ ಮಗನ ಬಾಂಧವ್ಯದ ಬಗ್ಗೆ ಒಳ್ಳೆ ಮೂವಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಎಲ್ಲರೂ ಹತ್ಬಿಟ್ಟೆ ಬರ್ತಾರೆ. ಹಾಗೆ ಇದೆ ಸಿನಿಮಾ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಹೇಳಲಿಕ್ಕಾಗಲ್ಲ ಅಷ್ಟೇ. ಟೈಟ್ಲಿಗೆ ತಕ್ಕಂಥ ಸ್ಟೋರಿ, ಅಪ್ಪ ಮಗನ ಬಾಂಧವ್ಯನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸಾಂಗ್ಸ್ ಎಲ್ಲ ಸೂಪರ್ ಇದೆ. ಟೋಟಲಿ ಸೂಪರ್ ಮೇಡಮ್. ಚೌಕಿದಾರ ಸಿನಿಮಾ ತುಂಬ ಚೆನ್ನಾಗಿದೆ. ಒಳ್ಳೆ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ನಮ್ಮ ರಾಮ್ ಕುಮಾರ್ ಮಗಳು ಧನ್ಯವರು ಅಂತೂ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಒಳ್ಳೆ ಮೆಸೇಜ್ ಇರೋ ಥರ ಮಾಡಿದ್ದಾರೆ. ಮತ್ತು ಗಿಲ್ಲಿ ನಟದ್ದು ವಿಶೇಷವಾಗಿ ಏನಂದರೆ ಅವನು ಬಿಗ್ ಬಾಸಲ್ಲಿ ಹೇಗಿದ್ದ ಡೈಲಾಗು ಇದೆ ಅದೇ ಥರ ಇದೆ. ತುಂಬ ಗಿಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಪೃಥ್ವಿ ಅಂಬರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೆಂಟಿಮೆಂಟು, ತಂದೆ ಮಗನ ಸೆಂಟಿಮೆಂಟ್ ಅಂತೂ ಸೂಪರ್, ಅಲ್ಟಿಮೇಟು, ಎಕ್ಸ್ಟ್ರಾಡನರಿ ಸಿನಿಮಾ ಅಂತೂ ಸೂಪರಾಗಿದೆ. ಚೌಕಿದಾರ ಎಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಚೆನ್ನಾಗಿದೆ ಮೇಡಮ್. ಮ್ಯಾಮ್, ಮೂವಿ ತುಂಬ ಚೆನ್ನಾಗಿದೆ. ಅದು ತಂದೆ ಅತಿಯಾದ ಪ್ರೀತಿ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಆದರೆ ತಂದೆ ಪ್ರೀತಿ ಮಾಡಿದ್ರು, ತಾಯಿ ಯಾವಾಗಲೂ ಮನೇಲಿ ಯಾಕೆ ವಿಲ್ಲನ್ ಅನ್ನೋದನ್ನು ಈ ಮೂವಿಲಿ ತೋರಿಸಿದ್ದಾರೆ. ತಾಯಿ ಆದಮೇಲೆ ಹೆಂಡತಿ ಕೂಡ ಅದೇ ಥರ ಬರ್ತಾಳೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಅಂದರೆ ಧನ್ಯಾ ಅವ್ರ ಕೈಲಿ ಇನ್ನೂ ಒಳ್ಳೆ ಕಲಾವಿದೆ. ಆಕೆನ ಒಳ್ಳೊಳ್ಳೆ ರೀತಿಲಿ ಬಳಸ್ಕೋಬೋದು. ಆಕೆ ಆ್ಯಕ್ಟಿಂಗ್ ಸೂಪರ್ ಇದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈಗಿನ ಜನ್ರೇಷನಿಗೆ ಏನು ಬೇಕೋ ಅದೇ ಥರನೇ ಇದೆ. ಯಾಕಂದರೆ ಈಗ ಸ್ವಲ್ಪ ತಂದೆ ಅನ್ನೋರು ನಮ್ಮ ಮಕ್ಕಳು ನಾವು ಅನುಭವಿಸಿಲ್ದಿರೋದೆಲ್ಲ ಅನುಭವಿಸ್ಬೇಕು ಅಂತ ಹೇಳಿ ಸ್ವಲ್ಪ ಓವರ್ ಮುದ್ದು ಮಾಡ್ತಾರೆ. ಸ್ಟ್ರಿಕ್ನೆಸ್ ಇಲ್ಲ, ಟು ಬಿ ಫ್ರ್ಯಾಂಕ್. ನಮ್ಮ ಮನೇಲೂ ಹಾಗೇ. ಬಟ್ ಅಮ್ಮ ಆದವಳೆ ಅದನ್ನೆಲ್ಲ ಕಂಟ್ರೋಲಿಗೆ ತೊಗೊಳ್ಳೋದು. ಇಲ್ಲಿ ತಾಯಿ ಮಾತು ಕೇಳ್ದಿರ ಓವರ್ ಲವ್ ತೋರಿಸಿ ಅದು ಟರ್ನೇ ಬೇರೆ ಆಯಿತು. ಮಗುದು ಲೈಫ್ ಫ್ಯೂಚರ್ ಹಾಳಾಗುತ್ತೆ. ಬಟ್ ಒನ್ ಥಿಂಗ್ ಇಸ್ ಇಲ್ಲಿ ಸೆಲ್ಫ್ ರಿಯಲೈಸೇಷನ್ ಆಯಿತು ಮಗನಿಗೆ. ಬಟ್ ಅಷ್ಟೆಲ್ಲ ಅನಾಹುತ ಆಗೋಕ್ಕೂ ಮುಂಚೆನೇ ಸೆಲ್ಫ್ ರಿಯಲೈಸೇಷನ್ ಆಗಿದ್ದರೆ ಪೇರೆಂಟ್ಸ್ನ ಉಳಿಸ್ಕೊಬೋದು ಅನ್ನೋ ಒಂದು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಬಟ್ ಓವರ್ ಆಲ್ ಮೂವಿ ಇಸ್ ವೆರಿ ಗುಡ್. ಧನ್ಯಾ ಈಸ್ ಸಚ್ ಎ ವಂಡರ್ಫುಲ್ ಕ್ಯೂಟ್ ಗರ್ಲ್. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಹರ್. ಥ್ಯಾಂಕ್ ಯು. ಕೊಲೆ ಮಾಡೋದು, ಶೂಟ್ ಮಾಡೋದು, ಗನ್ ಹಿಡ್ಕೊಂಡು ಹೋಗೋದು ಅದನ್ನೆಲ್ಲ ಹೋಗಿ ನೋಡ್ತೀರಾ? ಒಂದು ಸಲ ಅಪ್ಪ ಅಮ್ಮನ ಕರ್ಕೊಂಡು ಬಂದು ನೋಡಿ, ಒಂದು ಸಲ ನೋಡಿ ಅಷ್ಟೇ. ವಂಡರ್ಫುಲ್ ಫ್ಯಾಮಿಲಿ ಮೂವಿ, ಎಲ್ಲ ನೋಡ್ಬೋದು. ಇದು ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಇವಾಗ ತಂದೆ ತಾಯಿ ಮಕ್ಕಳನ್ನೆಲ್ಲ ಯಾವ ಥರ ನಾವು ಕೇರಿಂಗ್ ತೊಗೊಂಡ್ರೆ ನಮ್ಮ ಮಕ್ಕಳನ್ನ ಎಷ್ಟು ರಕ್ಷಣೆ ಮಾಡ್ಬೋದು ಅನ್ನೋದು ತುಂಬ ಈ ಮೂವಿಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮ್ಯಾಮ್ ಮೂವಿ. ಓಕೆ, ನಮಗೆಲ್ಲ ಈಗ ಒಂದೊಂದು ಮಕ್ಕಳಿದೆ, ನಾವು ಯಾವ ಥರ ಬೆಳೆಸ್ಬೋದು ಅನ್ನೋದು ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಪ್ರತಿ ಮಕ್ಕಳನ್ನು ನೋಡಿ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಮಕ್ಕಳಿಗೋಸ್ಕರ ಅನ್ನೋದು ನೋಡೋದು ತುಂಬಾ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚೌಕಿದಾರ್ ತುಂಬ ಚೆನ್ನಾಗಿದೆ. ಈಗಿರೋ ಪೇರೆಂಟ್ಸ್ಗಳಂತೂ ಯಾವ ಥರ ಮಕ್ಕಳನ್ನು ಇದು ಮಾಡಬೇಕು, ಎಷ್ಟು ಲವ್ ಅಫೆಕ್ಷನು, ಮನೇಲಿರೋ ಸಿಚುವೇಶನ್ ಹೇಗಿದೆ, ಸೊಸೈಟಿಯಲ್ಲಿ ಹೇಗಿದ್ದಾರೆ, ಕಾಲೇಜು, ಎನಿ ಜಾಬ್ ಏನೇ ಹೋದ್ರೂ ಯಾವ ಥರ ಪ್ರೀತಿ ಇರಬೇಕು, ಅಪ್ಪ ಅಮ್ಮನಿಗೆ ತಕ್ಕನಂಗೆ ಯಾವ ಥರ ಮಕ್ಕಳು ನಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಹಿಟ್ ಆಗುತ್ತೆ. ನಮಗಂತೂ ಭಾಳ ಖುಷಿ. ನಾವು ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಹೇಗೆ ಸಾಕಬೇಕು, ಯಾವ ಥರ ಇರಬೇಕು, ಎಷ್ಟು ಪ್ರೀತಿ ಕೊಡಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿದೆ. ನಾನಂತೂ 4-5 ಸತಿ ಸೀನ್ಗಳಲ್ಲಿ ತುಂಬ ಹತ್ತುಬಿಟ್ಟೆ. ಯಾಕಂದರೆ ಪೇರೆಂಟಾಗಿ ನಾನು ಹೇಳ್ತೀನಿ, ಅದರಿಂದ ತುಂಬ ಚೆನ್ನಾಗಿದೆ. ಸಕ್ಸಸ್ಫುಲ್ ಆಗುತ್ತೆ. ಅದಂತೂ ಭಾಳ ನನಗೆ 100% ಹಾಗೇ ಆಗುತ್ತೆ ಸಕ್ಸಸ್ಫುಲ್ಲು. ಥ್ಯಾಂಕ್ ಯು ಮ್ಯಾಮ್.